ಎಲ್ರಿಗೂ ನಮಸ್ಕಾರ. ತಂದೆ ತಾಯಿ ಸಮಾನ ಅಂತ ಎಲ್ಲ ಗುರು ಹಿರಿಯರಿಗೆ, ಅಣ್ಣ ತಮ್ಮದಿರಿಗೆ, ಅಕ್ಕ ತಂಗಿರಿ, ಹಾಗೆ ಪ್ರೀತಿಯ ಸೆಲೆಬ್ರಿಟಿಗಳಿಗೆ ನಮಸ್ಕಾರ. ಇದೇ ಏಪ್ರಿಲ್ 10ನೇ ತಾರೀಕು ವಾಮನ ಸಿನಿಮಾ ಬರ್ತಾ ಇದೆ. ಅದಕ್ಕಿಂತ ಮುಂಚೆ ಮಾರ್ಚ್ 27ನೇ ತಾರೀಕು ವಾಮನದ ಆ್ಯಕ್ಚುಲಿ ಟ್ರೇಲರ್ ಲಾಂಚ್ ಆಗ್ತಿದೆ. ಸೊ ಅಂದರೆ ನಾನು ನೋಡ್ದಂಗೆ ಧನ್ವೀರ್ನ ಈಗ ಬಜಾರಲ್ಲೇ ಒಂಥರ ಧನ್ವೀರ್ ನೋಡಿದೆ, ಆ್ಯಕ್ಚುಲಿ ಬೈ ಟು ಲವಲ್ಲೇ ಇನ್ನೊಂದು ಥರ ಧನ್ವೀರ್ ನೋಡಿದ್ವಿ ನಾವೆಲ್ಲರೂ. ಆ್ಯಕ್ಚುಲಿ ಅಂದರೆ ಬೇರೆ ಒಂದು ಪ್ಯಾಟ್ರನ್ ಧನ್ವೀರ್. ಕೈವಾದಲ್ಲಿ ಅದೊಂದು ರಿಯಲ್ ಬೇಸ್ ಸ್ಟೋರಿ ಅಂತ ಹೇಳಿದ್ರು. ನಂಗೆ ತುಂಬಾ ಇಷ್ಟವಾದಂಥ ಸಿನಿಮಾ. ಕೈವಾ ನೋಡಿದ್ವಿ, ಈಗ ವಾಮನ ನೋಡ್ತಾ ಇದ್ವಿ. ಈ 4 ಸಿನಿಮಾಗೂ ನಾನು ಖುಷಿ ಪಡೋದು ಧನ್ವೀರ್ದು ಒಂದೇ ಅಂದೇನಂದರೆ ಎಲ್ಲೂ ಯಾವುದು ರಿಪೀಟ್ ಇಲ್ಲ, 4 ಸಬ್ಜೆಕ್ಟ್ ಕೂಡ ರಿಪೀಟ್ ಇಲ್ಲ. ಸೊ ಮತ್ತೆ ಈಗ ವಾಮನಕ್ಕೆ ಬಂದರೆ ಒಂದು ತಾಯಿ ಸೆಂಟಿಮೆಂಟ್ ಇರೋಂಥ ಸಿನಿಮಾ, ತಾಯಿಗೋಸ್ಕರ, ಪ್ರೀತಿಗೋಸ್ಕರ. ಸೊ ಒಬ್ಬ ಹೆಂಗೆಲ್ಲ ಟರ್ನ್ ಆಗ್ತಾನೆ, ಏನೇನೆಲ್ಲ ಮಾಡ್ತಾನೆ. ಸೊ ಅದರಲ್ಲಿ ಆ್ಯಕ್ಚುಲಿ ನನಗೆ ತುಂಬ ಇಷ್ಟವಾದ ಸಾಂಗ್ ಅಂದರೆ ಆ ಮುದ್ದು ರಾಕ್ಷಸಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಎಲ್ಲಿಂದ ಹುಡುಗದಪ್ಪ ಈ ಥರ ತುಂಬ ಚೆನ್ನಾಗಿದೆ ಅಂತ. ಸೊ ನಾನು ಕೂಡ ಆ್ಯಕ್ಚುಲಿ ಮನೇಲಿ ನನ್ನ ಹೆಂಡತಿಗೆ ರೇಗಿಸ್ತಾ ಇರ್ತೀನಿ, ಅವಳೆಲ್ಲ ಸ್ವಲ್ಪ ಕೈ ಆಗದೆ ಮುದ್ದು ರಾಕ್ಷಸಿ ಥರ ಇದೆ ಕಣಗೆ. ಸೊ ಆ ಥರ. ಸೊ ಒಂದೊಳ್ಳೆ ಎಂಟರ್ಟೈನ್ ಮೂವಿ. ಎಲ್ಲ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದೊಂದೇ, ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಏನಕ್ಕೆ ಅಂತಂದ್ರೆ ಇವತ್ತು ನಾವು ಎಷ್ಟೋ ಜನ ನೋಡ್ತಾ ಇದೀವಿ. ಆ್ಯಕ್ಚುಲಿ ಇಂಡಿಯಾ ವೈಸ್ ಎಲ್ಲ ಥರ ಭಾಷೆ ಎಲ್ಲರೂ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಬಟ್ ತುಂಬ ಕೆಲವು ಜನ ಮಾತ್ರ ಇಲ್ಲಪ್ಪ ನಾವು ಇಲ್ಲಿಗೆ ಸೀಮಿತ ಅಂತ ಅಂದ್ಕೊಂಡ್ರು ಸಿನಿಮಾ. ಏನಿಲ್ಲ, ಆ್ಯಕ್ಚುಲಿ ನಮ್ಮ ಕನ್ನಡ ಸಿನಿಮಾ ನೋಡಲಿಲ್ಲ ಅಂದರೆ ನಾವು ಇಲ್ಲಿಂದ ಬಿಟ್ಟು ಹೋಗ್ತೀವಿ, ನಾವು ಕನ್ನಡ ಸಿನಿಮಾ ಮಾಡೋಣ, ನಥಿಂಗ್ ಲೈಕ್ ದಟ್. ನಾವು ಯಾವತ್ತೂ ಹತ್ರ ಇದನ್ನು ತೊಗೊಳ್ಳೋದು ಏನೂ ಇಲ್ಲ. ನೀವುಗಳು ಕೊಟ್ಟರೆ ಆಶೀರ್ವಾದದಿಂದ ತೊಡಕೆ ಮಾಡ್ಕೊಂಡಿದ್ದೀವಿ. ಆಚೆ ಕಡೆಗೆ ಹಸು ಗಿಸು ಹಾಕೊಂಡು ಅಲ್ಲೇ ಇರ್ತೀವಿ. ಬಟ್ ಯಾವತ್ತಿದ್ರು ಕನ್ನಡಕ್ಕೆ ಸಿನಿಮಾ ಮಾಡೋದು, ಕನ್ನಡ ಸಿನಿಮಾನೇ ಮಾಡೋದು. ಯಾಕಂದ್ರೆ ಇದೇ ಚಿತ್ರರಂಗನೇ, ಇನ್ನು ಇದನ್ನ ಬಿಟ್ಟು ಬೇರೆ ಯಾವುದೇ ಥರದ ಆಟಗಳು ನಮ್ಗೆ ಗೊತ್ತಿಲ್ಲ. ಎಲ್ಲರೂ ನಾವೆಲ್ಲ ನಂಬ್ಕೊಂಡಿರೋದು ಕನ್ನಡ ಚಿತ್ರರಂಗ, ಹಾಗೇನೆ ಕನ್ನಡ ಪ್ರೇಕ್ಷಕರನ್ನ. ಯಾಕಂದ್ರೆ ಥಿಯೇಟರ್ಗಳು ಪಾಪ ಅವರೆಲ್ಲ ಆ್ಯಕ್ಚುಲಿ ನಂಬ್ಕೊಂಡಿರೋದೇ ಕನ್ನಡ ಸಿನಿಮಾ. ಸೊ ಅವ್ರಿಗೆಲ್ಲರಿಗೂ ಆ್ಯಕ್ಚುಲಿ ಇದೊಂಥರ ಅಂದರೆ ಚೈನ್ ಲಿಂಕ್ ಅಂತಾರೆ. ಈಗ ಏನಂದ್ರೆ ನಾನು ಯಾವಾಗಲೂ ಫುಡ್ ಚೈನ್ ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ. ಒಂದು ಹುಳನ ಕಪ್ಪೆ ತಿನ್ನುತ್ತೆ, ಕಪ್ಪೆನ ಹಾವು ತಿನ್ನುತ್ತೆ, ಹಾವನ್ನ ಹದ್ದೊಡಿಯುತ್ತೆ, ಅದನ್ನ ಮತ್ತೆ ಹುಳಾನೇ ತಿನ್ನೋದು. ಆ್ಯಕ್ಚುಲಿ 10 ಸತ್ ಕೆಳಗಡೆ ಬಿದ್ದಾಗ ಹುಳಾನೇ ತಿನ್ನೋದು. ಸೊ ಆ ಥರ ಥಿಯೇಟ್ರು ನಮ್ಮನ್ನು ನಂಬ್ಕೊಂಡಿರ್ತಾರೆ. ಸೊ ಎಲ್ಲರೂ ಇದೊಂಥರ ಚೈನ್ ಲಿಂಕ್ ಆ್ಯಕ್ಚುಲಿ ಎಲ್ಲದಕ್ಕೂ, ಕೆಲಸದವ್ರಾಗಲಿ ಇನ್ನೊಂದಾಗಲಿ. ಸೊ ಆದ್ರಿಂದ ದಯಮಾಡಿ ಕನ್ನಡ ಸಿನಿಮಾನ ಹರಿಸಿ ಬೆಳೆಸಿ ಆಶೀರ್ವದಿಸಿ, ಸೊ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಸೊ ವಾಮನ ಆಲ್ ದಿ ಬೆಸ್ಟ್, ಎಂಟೈರ್ ಟೀಮ್ ಆಲ್ ದಿ ಬೆಸ್ಟ್. ಸೊ ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಮಾಡಿದ್ರ, ತುಂಬ ಆರ್ಟಿಸ್ಟ್ ಒಂದು ದಂಡೆ ಇದೆ. ಸೊ ಆದ್ರಿಂದ ಎಲ್ಲ ಹರಿಸಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು.